ಆಕಾಶವಾಣಿ ಮಡಿಕೇರಿ. ಕೇಳಿ ಕಾರ್ಯಕ್ರಮ ಆರೋಗ್ಯ ಅರಿವು. ಕೇಳುಗರಿಗೆಲ್ಲ ಆರೋಗ್ಯ ಅರಿವು ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ರಾಷ್ಟ್ರೀಯ ಪ್ರಕೃತಿ ಚಿಕಿತ್ಸಾ ದಿನದ ಸಂದರ್ಭದಲ್ಲಿ ಪ್ರಕೃತಿ ಚಿಕಿತ್ಸೆಯ ಕುರಿತು ದಕ್ಷಿಣ ಕನ್ನಡ ಜಿಲ್ಲೆ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಯೋಗ ವಿಷಯದ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿನಿ ಡಾಕ್ಟರ್ ಅನನ್ಯ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಕೃತಿ ಚಿಕಿತ್ಸೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಪ್ರತಿ ವರ್ಷ ನವೆಂಬರ್ 18ರಂದು ನಾವು ರಾಷ್ಟ್ರೀಯ ಪ್ರಕೃತಿ ಚಿಕಿತ್ಸಾ ದಿನ ಅಂತ ಆಚರಿಸ್ತೀವಿ. ಈ ಆಚರಣೆಯ ಉದ್ದೇಶ ಏನು ಮತ್ತು ಪ್ರಕೃತಿ ಚಿಕಿತ್ಸೆಯ ವಿವಿಧ ಆಯಾಮಗಳ ಬಗ್ಗೆ ಈ ಸಂದರ್ಭದಲ್ಲಿ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಉಜಿರೆಯಲ್ಲಿರುವಂತಹ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಯೋಗ ವಿಷಯದ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿನಿಯಾದಂಥ ಡಾಕ್ಟರ್ ಅನನ್ಯ ಅವರು. ನಮಸ್ಕಾರ ಡಾಕ್ಟರ್ ಅನನ್ಯ ಅವರು. ನಮಸ್ತೆ. ಈಗ ಮೊದಲಿಗೆ ಈ ಪ್ರಕೃತಿ ಚಿಕಿತ್ಸೆ ಅಂದ್ರೆ ಏನು ಅಂತ ಪರಿಚಯ ಮಾಡಿಕೊಡ್ತೀರಾ? ಖಂಡಿತವಾಗಿ. ಪ್ರಕೃತಿ ಚಿಕಿತ್ಸೆ ಅನ್ನುವಂಥದ್ದು ಬದುಕುವ ಕಲೆ. ಇಟ್ಸ್ ಅ ವೇ ಆಫ್ ಲೈಫ್ ಅಂತ ಹೇಳಿ ಕರೀತೇವೆ. ಯಾವುದೇ ಔಷಧಗಳಿಲ್ಲದೆ ಸುಲಭ ಮತ್ತು ಸರಳವಾಗಿ ಯಾವುದೇ ಅಡ್ಡ ಪರಿಣಾಮಗಳು ಇಲ್ಲದೆ ನೀಡುವಂತಹ ಚಿಕಿತ್ಸಾ ವಿಧಾನ ಇದ್ದರೆ ಅದು ಪ್ರಕೃತಿ ಚಿಕಿತ್ಸೆ. ನವೆಂಬರ್ 18 ನಾವು ರಾಷ್ಟ್ರೀಯ ಪ್ರಕೃತಿ ಚಿಕಿತ್ಸಾ ದಿನ ಅಂತ ಆಚರಿಸ್ತೀವಿ. ಹೌದು. ಇದರ ಉದ್ದೇಶ ಏನು ಅಂತ ಸ್ವಲ್ಪ ಹೇಳ್ತೀರಾ? ಮತ್ತೆ ಇದರ ಚಾರಿತ್ರಿಕ ಹಿನ್ನೆಲೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? 1945 ನವೆಂಬರ್ 18ರಲ್ಲಿ ನಾವು ಪ್ರಕೃತಿ ಚಿಕಿತ್ಸೆಯ ಪಿತಾಮಹ ಅಂತ ಹೇಳಿ ಕರೆಯುವಂತಹ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಆಲ್ ಇಂಡಿಯಾ ನೇಚರ್ ಕ್ಯೂರ್ ಫೌಂಡೇಶನ್ನ ಲೈಫ್ ಟೈಮ್ ಚೇರ್ಮನ್ ಆಗಿ ಒಡಂಬಡಿಕೆಯನ್ನು ಮಾಡಿಕೊಡ್ತಾರೆ. ಆ ಸವಿನೆನಪಿಗಾಗಿ ನಾವು ನವೆಂಬರ್ 18 ರಾಷ್ಟ್ರೀಯ ಪ್ರಕೃತಿ ಚಿಕಿತ್ಸಾ ದಿನ ಅಂತ ಹೇಳಿ ಆಚರಿಸ್ತೇವೆ. ಅಂದರೆ ಈ ರಾಷ್ಟ್ರೀಯ ಪ್ರಕೃತಿ ಚಿಕಿತ್ಸಾ ದಿನದ ಅಂಗವಾಗಿ ಏನೇನು ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುತ್ತೆ? ಈ ವರ್ಷ 2025ರಲ್ಲಿ 8ನೇ ರಾಷ್ಟ್ರೀಯ ಪ್ರಕೃತಿ ಚಿಕಿತ್ಸಾ ದಿನಾಚರಣೆಯನ್ನು ದೇಶದಾದ್ಯಂತ ಆಚರಿಸ್ತಾ ಇದ್ದೇವೆ. ವಿಶೇಷವಾಗಿ ಕರ್ನಾಟಕದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ, ಜೊತೆಗೆ ಆಯುಷ್ ಇಲಾಖೆ ಆಯುಷ್ ಮಂತ್ರಾಲಯ ಭಾರತ ಸರ್ಕಾರ, ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯ ಬೆಂಗಳೂರು ಕರ್ನಾಟಕ, ಜೊತೆಗೆ ಭಾರತೀಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯರ ಸಂಘ ಇನಿಗ್ಮಾ ಏನಿದೆ, ಇವರೆಲ್ಲರ ಸಹಕಾರದೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪ್ರಕೃತಿ ಚಿಕಿತ್ಸಾ ಮತ್ತು ಯೋಗ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಗಳೇನಿದ್ದಾವೆ, ಇವರು ನವೆಂಬರ್ 10ರಿಂದ 18ರವರೆಗೆ ನಮ್ಮ ರಾಜ್ಯದ ಎಲ್ಲ 236 ತಾಲೂಕುಗಳಲ್ಲಿ ಏಕಕಾಲಕ್ಕೆ ಪ್ರಕೃತಿ ಚಿಕಿತ್ಸಾ ಶಿಬಿರವನ್ನು ಆಯೋಜಿಸಿದ್ದೇವೆ. ಪ್ರಸ್ತುತವಾಗಿ ನಾವು ಕೊಡಗು ಜಿಲ್ಲೆಯನ್ನು ನೋಡುವುದಾದರೆ ಕೊಡಗಿನ 5 ತಾಲೂಕುಗಳಲ್ಲಿ ಕಳೆದ 10 ತಾರೀಕಿನಿಂದ ಸುಮಾರು 30ಕ್ಕೂ ಹೆಚ್ಚು ಶಿಬಿರಗಳನ್ನು ಆಯೋಜಿಸ್ತಾ ಬಂದಿದ್ದೇವೆ. ಸುಮಾರು 1500ಕ್ಕೂ ಹೆಚ್ಚು ಜನರಿಗೆ ಪ್ರಕೃತಿ ಚಿಕಿತ್ಸೆಯ ಕುರಿತು ಜಾಗೃತಿಯನ್ನು ಮೂಡಿಸಿದ್ದೇವೆ. ಅವರು ಮನೆಯಲ್ಲೇ ಇದ್ದುಕೊಂಡು ಯಾವ ರೀತಿಯಾಗಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು ಅನ್ನೋದ್ರ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ನೀಡಿರ್ತೇವೆ. ಮತ್ತೊಮ್ಮೆ ತಾವು ಈ ಪ್ರಕೃತಿ ಚಿಕಿತ್ಸೆ ಅಂದ್ರೇನು, ಇದರ ತತ್ವಗಳೇನು ಅಂತ ಸ್ವಲ್ಪ ಹೇಳ್ತೀರಾ? ಪ್ರಕೃತಿ ಚಿಕಿತ್ಸೆ ಅನ್ನುವಂಥದ್ದು ಈಗಲೇ ಹೇಳಿದ ಹಾಗೆ ಅದೊಂದು ಬದುಕುವ ಕಲೆ. ಮುಂಚಿನ ನಮ್ಮ ಪೂರ್ವಜರೇನಿದ್ರು ಗಟ್ಟುಮುಟ್ಟಾಗಿದ್ರು, ಸದೃಢವಾಗಿದ್ರು. ಆದರೆ ನಮ್ಮಲ್ಲಿ ಇತ್ತೀಚೆಗೆ ಬರ್ತಾ ಬರ್ತಾ ಆರೋಗ್ಯ ಅನ್ನುವಂಥದ್ದು ಕ್ಷೀಣಿಸ್ತಾ ಹೋಗಿದೆ. ಅದಕ್ಕೆ ಕಾರಣ ಬಹುತೇಕ ನಮ್ಮ ಆಹಾರ ಪದ್ಧತಿ ಸರಿಯಾಗಿಲ್ಲದಿರುವುದು, ಪರಿಸರ ಮಾಲಿನ್ಯ ಆಗಿರುವಂಥದ್ದು, ಹಾಗೆ ಜೀವನ ಶೈಲಿಯಲ್ಲಿ ಬದಲಾವಣೆ ಆಗಿರುವಂಥದ್ದು ಇದು ಮುಖ್ಯವಾದ ಉದ್ದೇಶ ಆಗಿದೆ. ಹಾಗಾಗಿ ನಾವು ಯಾವಾಗ ರಿಟರ್ನ್ ಟು ನೇಚರ್, ನಾವು ಮತ್ತೆ ಪ್ರಕೃತಿಗೆ ಬರ್ತೇವೆ, ಆಗ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡಿರುವಂಥದ್ದೇ ಪ್ರಕೃತಿ ಚಿಕಿತ್ಸೆ. ಮೂಲ ತತ್ವಗಳನ್ನು ನೋಡ್ತಾ ಹೋದ್ರೆ ಬಾಡಿ ಹೀಲ್ಸ್ ಇಟ್ ಸೆಲ್ಫ್ ಅಂತ ಹೇಳ್ತೇವೆ. ನಮ್ಮ ದೇಹ ಏನಿದೆ ಇದು ಒಂದು ಅತ್ಯುತ್ತಮವಾದ ವೈದ್ಯ, ಬೇರೆ ವೈದ್ಯರು ಬೇಕಾಗಿಲ್ಲ. ಅದಕ್ಕೆ ತನ್ನದೇ ಆದ ರೋಗ ನಿರೋಧಕ ಶಕ್ತಿ ಇದೆ. ಹಾಗಾಗಿ ಆರೋಗ್ಯವಂತರಾಗಿರ್ಲಿಕ್ಕೆ ನಾವು ಏನು ಮಾಡಬೇಕು ಅಂದರೆ ನಮ್ಮ ದೇಹಕ್ಕೆ ಸ್ವಲ್ಪ ಸಮಯ ಕೊಡಬೇಕು, ಹಾಗೂ ಸೂಟೇಬಲ್ ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡಿಕೊಡ್ಬೇಕು. ಅದನ್ನು ಮಾಡೋ ಕೆಲಸವನ್ನು ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಮಾಡ್ತಾ ಬರ್ತದೆ. ಇನ್ನೊಂದು ಪಂಚಮಹಾಭೂತ ತತ್ವವನ್ನು ಆಧರಿಸಿದೆ ಪ್ರಕೃತಿ ಚಿಕಿತ್ಸೆ ಅನ್ನುವಂಥದ್ದು. ಅಂದರೆ ಪಂಚಮಹಾಭೂತಗಳು ಅಂದರೆ ಯಾವ್ಯಾವು ಅಂತೀರಿ?
ಪಂಚಮಹಾಭೂತ ಅಂದರೆ ಪೃಥ್ವಿ, ವಾಯು, ಜಲ ಮತ್ತು ಅಗ್ನಿ, ಆಕಾಶ. ಇವ ಇದು ಮ್ಯಾಕ್ರೋಕಾಸಮ್ ಅಂತ ಕರಿತೇವೆ ನಾವು. ನಮ್ಮ ಪ್ರಪಂಚವೇ ಆಗಿರುವಂಥದ್ದು ಈ ಪಂಚಮಹಾಭೂತದಿಂದ. ಏನು ಲಿಂಕ್ ನಮ್ಮ ಬಾಡಿಗೆ ಅಂತ ಹೇಳಿದ್ರೆ, ಮನುಷ್ಯನ ದೇಹವು ಪಂಚಮಹಾಭೂತದಿಂದ ಆಗಲ್ಪಟ್ಟಿದೆ ಅಂತ ಹೇಳಿ ನ್ಯಾಚುರೋಪತಿ ಅಂದ್ರೆ ಪ್ರಕೃತಿ ಚಿಕಿತ್ಸೆಯ ತತ್ವ ಹೇಳ್ತದೆ. ಹೇಗೆ ಅಂತ ಅಂದ್ರೆ, ಪೃಥ್ವಿ ಈಗ ನಮ್ಮ ದೇಹದಲ್ಲಿರ್ತಕ್ಕಂಥ ಮೂಳೆ ಮತ್ತು ಮಾಂಸಖಂಡಗಳು. ವಾಯು ಅಂತ ಹೇಳಿ ಬಂದಾಗ ಶ್ವಾಸಕೋಶ, ಜಲ ಅಂತ ಹೇಳಿ ಬಂದಾಗ ರಕ್ತನಾಳಗಳು, ರಕ್ತ ಮತ್ತೆ ಲಿಂಫ್, ಜೊತೆಗೆ ಅಗ್ನಿ ಅಂತ ಹೇಳಿ ಬಂದಾಗ ದೇಹದ ಚಯಾಪಚಯ ಕ್ರಿಯೆಗಳು, ದೇಹದ ಪ್ರತಿಯೊಂದು ಅಂಗಾಂಗಗಳಲ್ಲಿ ಆಗ್ತಾ ಇರುವಂತಹ ಕ್ರಿಯೆ ಏನಿದೆ ಅದನ್ನ ಅಗ್ನಿಗೆ ಹೋಲಿಸ್ತೇವೆ. ಆಕಾಶ ಅಂತ ಹೇಳಿದ್ರೆ ಜೀರ್ಣಾಂಗ ವ್ಯೂಹ. ಹೀಗೆ ನಮ್ಮ ದೇಹವೇ ಆಗಲ್ಪಟ್ಟಿರುವುದು ಈ ಪಂಚಮಹಾಭೂತದಿಂದ. ಹಾಗಾಗಿ ಅನಾರೋಗ್ಯ ಬರುವಂಥದ್ದು ಪಂಚಮಹಾಭೂತದಲ್ಲಿ ಇಂಬ್ಯಾಲೆನ್ಸ್, ಏರುಪೇರಾದಾಗ ಆ ಏರುಪೇರನ್ನ ಹೇಗೆ ಸರಿ ಮಾಡಬೇಕು ಅಂದ್ರೆ ಮತ್ತೆ ಪಂಚಮಹಾಭೂತದಿಂದನೇ. ಅದೀಗ ಪೃಥ್ವಿಗೆ ನಾವು ಮಡ್ ಥೆರಪಿ ಅಂತ ಕರಿತೇವೆ, ಮಣ್ಣಿನ ಚಿಕಿತ್ಸೆ ಇದೆ. ವಾಯು ಅಂತ ಹೇಳಿ ಬಂದಾಗ ಪ್ರಾಣಾಯಾಮದ ಅಭ್ಯಾಸ ಮಾಡ್ತೇವೆ. ಜಲತತ್ವದಲ್ಲಿ ದೋಷ ಇದ್ರೆ ಜಲ ಥೆರಪಿ ಅಥವಾ ಹೈಡ್ರೋಥೆರಪಿಯ ಮೂಲಕ ನಾವು ಅದನ್ನು ಸರಿ ಮಾಡ್ತೇವೆ. ಅಗ್ನಿ ಅಂತ ಹೇಳಿ ಬಂದಾಗ ಹೀಟಿಂಗ್ ಟ್ರೀಟ್ಮೆಂಟ್ಸ್ಗಳೇನಿದ್ದಾವೆ ಅದನ್ನು ಕೊಡ್ತೇವೆ. ಆಕಾಶ ಅಂತ ಹೇಳಿ ಬಂದಾಗ ಉಪವಾಸ, ಮೆಡಿಟೇಷನ್, ರಿಲ್ಯಾಕ್ಸೇಷನ್, ಈ ರೀತಿಯ ವಿಷಯಗಳಲ್ಲಿ ಅದನ್ನು ಮತ್ತೆ ಅನಾರೋಗ್ಯದಿಂದ ರೋಗರಹಿತವಾದಂತಹ ಸ್ಥಿತಿಗೆ ಬರುವಂತಹ ಪ್ರಯತ್ನವನ್ನ ಮಾಡುವಂಥದ್ದು ಇರುವಂಥದ್ದು ಪ್ರಕೃತಿ ಚಿಕಿತ್ಸೆಯಲ್ಲಿ. ಅಂದರೆ ಬೇರೆ ಚಿಕಿತ್ಸಾ ವಿಧಾನಗಳಿಗೆ ಹೋಲಿಸಿದ್ರೆ ಈ ಪ್ರಕೃತಿ ಚಿಕಿತ್ಸೆ ಹೇಗೆ ಭಿನ್ನ ಅಂತ? ಈಗ ಒಂದು 100% ರೋಗಗಳನ್ನು ನೀವು ತಕೊಂಡ್ರೆ ಅದರಲ್ಲಿ ಒಂದು 7% ಎಮರ್ಜೆನ್ಸಿ ಡಿಸಾರ್ಡರ್ಸ್. ಅದಕ್ಕೆ ಬೇಕಾಗಿರುವಂಥದ್ದು ಅಲೋಪತಿ. ಅವರನ್ನ ನಾವು ತುರ್ತು ಚಿಕಿತ್ಸೆಗೆ ಅವರನ್ನ ನಾವು ಲೈಫ್ ಸೇವರ್ಸ್ ಅಂತ ಹೇಳಿ ಕರಿತೇವೆ. ಅವ್ರು ಮಾಡ್ತಾ ಇರುವಂತಹ ಆರೋಗ್ಯ ಸೇವೆ ಏನಿದೆ ಅದು ಖಂಡಿತವಾಗಿಯೂ ಶ್ಲಾಘನೀಯ. ಕೆಲವು ರೀತಿಯ ರೋಗಗಳೇನಿದ್ದಾವೆ, ಈಗ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಕರಿತೇವೆ ನಾವು, ಅಲ್ಲಿ ಪ್ರಕೃತಿ ಚಿಕಿತ್ಸೆ ಮುಖ್ಯವಾದ ಪಾಲನ್ನ ಪಡೀತದೆ. ಯಾವ್ಯಾವ ಒಂಥರ ಜೀವನ ಶೈಲಿ ಕಾಯಿಲೆಗಳು? ಈಗ ಮುಖ್ಯವಾಗಿ ನೋಡುವುದಾದ್ರೆ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಒಬೆಸಿಟಿ, ಥೈರಾಯ್ಡ್, ಇನ್ನು ಇನ್ಸೋಮ್ನಿಯಾ, ಆಂಗ್ಸೈಟಿ, ಡಿಪ್ರೆಷನ್, ಮತ್ತೆ ಮಹಿಳೆಯರಿಗೆ ಬರ್ತಾ ಇರ್ತಕ್ಕಂಥ ಈ PCOD, PCOS, ಇವು ಎಲ್ಲವೂ ಕೂಡ ಲೈಫ್ ಸ್ಟೈಲ್ ಡಿಸಾರ್ಡರ್ನ ಕ್ಯಾಟಗರಿಗೆ ಬರ್ತವೆ. ಜೀವನ ಶೈಲಿ ಕಾಯಿಲೆಗಳು. ಹೌದು, ಜೀವನ ಶೈಲಿಯನ್ನ ಸರಿಪಡಿಸ್ಕೊಂಡ್ರೆ ಅದನ್ನ ಸರಿಪಡಿಸ್ಕೊಳ್ಬಹುದು. ಇನ್ನೊಂದು, ನಮಗೂ ಬೇರೆ ಸಿಸ್ಟಮ್ ಆಫ್ ಮೆಡಿಸಿನ್ಗೂ ಹೇಗೆ ಭಿನ್ನತೆ ಅಂತ ಹೇಳಿ ನೋಡ್ತಾ ಹೋದ್ರೆ, ನಾವು ಮನುಷ್ಯನನ್ನ ಪೂರ್ತಿಯಾಗಿ ಹೀಲ್ ಮಾಡ್ತೇವೆ. ಉದಾಹರಣೆಗೆ WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳ್ತದೆ, ಹೆಲ್ತ್ ಇಸ್ ಅ ಸ್ಟೇಟ್ ಆಫ್ ಕಂಪ್ಲೀಟ್ ಫಿಸಿಕಲ್, ಮೆಂಟಲ್ ಅಂಡ್ ಸೋಷಿಯಲ್ ವೆಲ್ ಬೀಯಿಂಗ್, ನಾಟ್ ಮೆರಿಲಿ ದ ಆಬ್ಸೆನ್ಸ್ ಆಫ್ ಡಿಸೀಸ್. ಒಬ್ಬ ವ್ಯಕ್ತಿ ಏನು ಮಾತ್ರೆ ತಗೊಳ್ತಾ ಇಲ್ಲ ಅಂತ ಹೇಳಿದ ಕೂಡಲೇ ಅವನು ಆರೋಗ್ಯವಾಗಿದ್ದಾನೆ ಅಂತ ಹೇಳಿ ಅರ್ಥ ಅಲ್ಲ. ಬದಲಾಗಿ ಅವನು ದೈಹಿಕವಾಗಿ, ಮಾನಸಿಕವಾಗಿ ಹಾಗೂ ಸಾಮಾಜಿಕವಾಗಿ ಅವನು ಸದೃಢನಾಗಿರ್ಬೇಕು ಅಂತ ಹೇಳಿ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತದೆ. ಅದನ್ನ ನಾವು ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಟ್ರೀಟ್ ಮಾಡ್ತೇವೆ. ದೈಹಿಕವಾಗಿ ಮಾತ್ರ ಅಲ್ಲ, ಅವನ ಮಾನಸಿಕ ಸ್ಥಿತಿಯೂ ಅಷ್ಟೇ ಮುಖ್ಯ. ಈಗ ಬರ್ತಾ ಇರುವಂತಹ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಗಳೇನಿದೆ ಇದಕ್ಕೆಲ್ಲ ಮುಖ್ಯ ಕಾರಣ ಸ್ಟ್ರೆಸ್, ಒತ್ತಡ. ಈ ಒತ್ತಡ ನಿವಾರಣೆಗೆ ಪ್ರಕೃತಿ ಚಿಕಿತ್ಸೆ ಸಹಾಯ ಮಾಡ್ತದೆ. ಜೊತೆಗೆ ಸಾಮಾಜಿಕವಾಗಿ ಒಬ್ಬ ಮನುಷ್ಯ ಹೇಗೆ ಬದುಕಬೇಕು ಅವನ ಸುತ್ತಮುತ್ತಲಿನ ಪರಿಸರದಲ್ಲಿ ಅನ್ನೋದನ್ನು ತಿಳಿಸ್ಕೊಡ್ತದೆ. ಅಲ್ಲದೆ ಆಧ್ಯಾತ್ಮಿಕವಾಗಿ, ಹೋಲಿಸಮ್ ಅಂತ ಕರಿತೇವೆ, ದೈಹಿಕ, ಮಾನಸಿಕ, ಸಾಮಾಜಿಕ ಹಾಗೂ ಆಧ್ಯಾತ್ಮಿಕವಾಗಿ ಮನುಷ್ಯನನ್ನ ಸದೃಢಗೊಳಿಸುವಂತಹ ಕೆಲಸ ಪ್ರಕೃತಿ ಚಿಕಿತ್ಸೆ ಮಾಡ್ತದೆ. ಇದು ಒಂದು ವಿಷಯ. ಇನ್ನೊಂದು, ನಾವು ಹೇಗೆ ಭಿನ್ನ ಅಂತ ಹೇಳಿದ್ರೆ, ನಾವು ರೋಗದ ಲಕ್ಷಣಗಳನ್ನ ಚಿಕಿತ್ಸೆ ಕೊಡೋದಿಲ್ಲ, ಬದಲಾಗಿ ರೋಗದ ಮೂಲ ಏನಿದೆ ಅದನ್ನ ಟ್ರೀಟ್ ಮಾಡ್ತೇವೆ. ವಿ ಟ್ರೀಟ್ ದ ರೂಟ್ ಕಾಸ್ ಆಫ್ ದ ಡಿಸೀಸ್. ಉದಾಹರಣೆ ಕೊಡಬಹುದಾ ಒಂದು? ಖಂಡಿತವಾಗಿ. ಈಗ ಭಾರತವನ್ನ ಡಯಾಬಿಟಿಸ್ನ ಕೇಂದ್ರ ಅಂತ ಹೇಳಿ ಕರೆಯುವಂತಹ ಪರಿಸ್ಥಿತಿಗೆ ಬಂದಿದ್ದೇವೆ. ಅದರ ಉದಾಹರಣೆಯನ್ನೇ ತಕೊಳ್ಳೋಣ. ಯಾಕಾಗಿ ಡಯಾಬಿಟಿಸ್ ಬರ್ತದೆ ಅಂದ್ರೆ, ಒಂದು ಕಾರಣ ಪ್ಯಾಂಕ್ರಿಯಾಸ್, ಮೇದೋಜೀರಕ ಗ್ರಂಥಿ ಏನಿದೆ, ಇದು ಇನ್ಸುಲಿನ್ ಅನ್ನುವಂತಹ ಒಂದು ಹಾರ್ಮೋನ್ ಅನ್ನ ಸೆಕ್ರೇಟ್ ಮಾಡುವುದಿಲ್ಲ. ಆ ಸಂದರ್ಭದಲ್ಲಿ ನಾವು ಹೊರಗಡೆಯಿಂದ ಇನ್ಸುಲಿನ್ನ ಮೂಲವನ್ನ ಕೊಡಬೇಕಾಗ್ತದೆ. ಆದ್ರೆ ಇನ್ನೊಂದು ಕಾರಣವನ್ನು ನೋಡ್ತಾ ಹೋದ್ರೆ ಅಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕರಿತೇವೆ. ಮೇದೋಜೀರಕ ಗ್ರಂಥಿ ಸರಿಯಾಗಿ ಇನ್ಸುಲಿನ್ ನ ಪ್ರೊಡ್ಯೂಸ್ ಮಾಡ್ತಾ ಇದೆ, ಆದ್ರೆ ಅದನ್ನ ದೇಹದ ಎಲ್ಲ ಭಾಗಗಳಿಗೆ ತಲುಪಿಸಬೇಕಾದಂತಹ ಒಂದು ಪಾತ್ವೆ ಏನಿದೆ, GLUT4 ಪಾತ್ವೆ ಅಂತ ಕರಿತೇವೆ, ಅದರಲ್ಲಿ ಏನೋ ಸಮಸ್ಯೆ ಆಗಿದೆ. ಆಗ ನಾವೇನ್ ಮಾಡ್ಬೇಕು ಹೇಳಿ, ಹೊರಗಡೆಯಿಂದ ಇನ್ಸುಲಿನ್ ಕೊಟ್ರೆ ಪ್ರಯೋಜನ ಇಲ್ಲ. ಆ ಕ್ರಿಯೆ ಏನಿದೆ ಅದನ್ನ ಸ್ಟಿಮ್ಯುಲೇಟ್ ಮಾಡುವಂತಹ ಕಾರ್ಯವನ್ನ ಮಾಡಬೇಕು. ನಾವು ಪ್ರಕೃತಿ ಚಿಕಿತ್ಸೆಯನ್ನ ನೋಡ್ತಾ ಹೋದ್ರೆ ನಮ್ಮಲ್ಲಿ ಥೆರಪಿಟಿಕ್ ಫಾಸ್ಟಿಂಗ್ ಅಂತ ಹೇಳಿ ಬರ್ತದೆ. ಆ ಸಂದರ್ಭದಲ್ಲಿ ವಿಸರಲ್ ಫ್ಯಾಟ್,
ನಮ್ಮ ಬೊಜ್ಜುಗೆ ಏನಿದೆ ಅದನ್ನ ಕರಗಿಸ್ತೇವೆ. ಇನ್ಸುಲಿನ್ ಸಿಗ್ನಲಿಂಗ್ ಅನ್ನ ಇಂಪ್ರೂವ್ ಮಾಡ್ತೇವೆ, ಅದು ಸರಿಯಾಗಿ ಹೋಗುವ ರೀತಿಯಲ್ಲಿ ಮಾಡ್ತೇವೆ. ಇನ್ನು ರಾ ಡಯಟ್ ಕೊಡೋದ್ರ ಮೂಲಕ ಫೈಬರ್ ಕಂಟೆಂಟ್ ಅನ್ನ ಇನ್ಕ್ರೀಸ್ ಮಾಡಿ ಗ್ಲೂಕೋಸ್ ಸ್ಪೈಕ್ ಆಗದ ಹಾಗೆ, ಸಡನ್ ಆಗಿ ಜಾಸ್ತಿ ಆಗದ ಹಾಗೆಯೂ ಕೂಡ ನಾವು ನೋಡ್ಕೊಳ್ತೇವೆ. ಯೋಗ ಮತ್ತು ಪ್ರಾಣಾಯಾಮದ ಮೂಲಕ ಸ್ಟ್ರೆಸ್ ಹಾರ್ಮೋನ್, ಒತ್ತಡವನ್ನು ಕ್ರಿಯೇಟ್ ಮಾಡುವಂತಹ ಹಾರ್ಮೋನ್ ಕಾರ್ಟಿಸಾಲ್ ಏನಿದೆ ಇದನ್ನ ಕಡಿಮೆ ಮಾಡ್ತೇವೆ. ಮೆಟಬಾಲಿಕ್ ರೇಟ್ ಅನ್ನ ಜಾಸ್ತಿ ಮಾಡ್ತೇವೆ. ಆಮೇಲೆ ಬಿಟರ್ ಗಾರ್ಡ್ ಜ್ಯೂಸ್ ಕೇಳಿರ್ಬೋದು ನೀವು. ಈ ಹಾಗಲಕಾಯಿಯ ರಸ ಇದು ಏನ್ ಮಾಡ್ತದೆ ಅಂತ ಹೇಳಿದ್ರೆ ಪ್ಲಾಂಟ್ ಇನ್ಸುಲಿನ್ ಅಂತ ಕರಿತೇವೆ ನಾವು ಅದನ್ನ. ಮನುಷ್ಯನಲ್ಲಿ ಇರುವಂತದ್ದು ಹ್ಯೂಮನ್ ಇನ್ಸುಲಿನ್. ಹೊರಗಡೆಯಿಂದ ನಾವು ಪ್ಲಾಂಟ್ ಇನ್ಸುಲಿನ್ ಅನ್ನು ಕೊಟ್ಟಾಗ ಪಾಲಿಪೆಪ್ಟೈಡ್ ಪಿ, ಇದು ಇಟ್ ಮಿಮಿಕ್ಸ್ ಹ್ಯೂಮನ್ ಇನ್ಸುಲಿನ್. ಸೊ ನಾವು ಹೊರಗಡೆಯಿಂದ ಇನ್ಸುಲಿನ್ನೇ ಕೊಡಬೇಕು ಅಂತಿಲ್ಲ. ಈ ರೀತಿಯಾಗಿ ಪ್ರಕೃತಿ ಚಿಕಿತ್ಸೆಯ ವಿಧಾನಗಳನ್ನ ಮಾಡ್ತಾ ಹೋದ್ರೆ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಕೂಡ ನಾವು ಸರಿ ಮಾಡಬಹುದು, ಜೊತೆಗೆ ಇನ್ಸುಲಿನ್ ಪ್ರೊಡಕ್ಷನ್ ಅನ್ನು ಕೂಡ ಜಾಸ್ತಿ ಮಾಡಬಹುದು. ಇನ್ನು ಈ ಪ್ರಕೃತಿ ಚಿಕಿತ್ಸೆಯಲ್ಲಿ ಯಾವ್ಯಾವ ಚಿಕಿತ್ಸಾ ವಿಧಾನಗಳನ್ನು ಅನುಸರಿಸಲಾಗುತ್ತೆ ಅಂತ ಒಂದು ಪರಿಚಯ ಮಾಡಿಕೊಡ್ತೀರಾ? ಖಂಡಿತವಾಗಿ. ಈಗ ನಾವು ಪಂಚಮಹಾಭೂತಗಳನ್ನೇ ನೋಡ್ತಾ ಹೋಗುದು ಅಂತ ಹೇಳಿ ಆದ್ರೆ, ಈಗ ಪೃಥ್ವಿ ತತ್ವದಲ್ಲಿ ಏನಾದ್ರೂ ಸಮಸ್ಯೆ ಇದೆ ಅಂತ ಹೇಳಿದಾಗ ನಾವು ಮಣ್ಣಿನ ಚಿಕಿತ್ಸೆಯನ್ನ ಕೊಡ್ತೇವೆ. ಜೊತೆಗೆ ಬೇರ್ ಫೂಟ್ ವಾಕಿಂಗ್, ಇದು ಇವಾಗ ಎಲ್ಲರಲ್ಲೂ ಸ್ವಲ್ಪ ಅರಿವು ಮೂಡ್ತಾ ಇರತಕ್ಕಂತಹ ವಿಷಯ. ಬರೀ ಕಾಲಿನಲ್ಲಿ ನಡೆಯುವಂಥದ್ದು. ಆಗ ನಾವು ನಮ್ಮ ಪೃಥ್ವಿ ಅಂಶ ಏನಿದೆ ಅದನ್ನ ನಮ್ಮ ದೇಹಕ್ಕೆ ಕೊಡುವಂತಹ ಪ್ರಯತ್ನವನ್ನ ಮಾಡ್ತೇವೆ, ಸ್ಪರ್ಶಿಸ್ತೀವಿ. ಹೌದು, ಅದರಿಂದಾಗಿ ಹಲವಾರು ರೋಗಗಳು ಗುಣ ಆಗ್ತದೆ. ಜೊತೆಗೆ ಈ ಮಣ್ಣಿನ ಚಿಕಿತ್ಸೆ ಅಂತ ಹೇಳಿದ್ರೆ ಭೂಮಿಯ ಭೌತಿಕ ಮತ್ತು ರಾಸಾಯನಿಕ ಗುಣಗಳಿಂದ ನಿರ್ದಿಷ್ಟವಾದ ಸಮಯದವರೆಗೆ ಮಣ್ಣನ್ನ ಬಳಸುವುದರಿಂದ ದೇಹದಲ್ಲಿ ಉತ್ತಮವಾದ ಪರಿಣಾಮಗಳು ಮೂಡ್ತಾ ಬರ್ತವೆ. ಅದು ಮಣ್ಣಿನ ಚಿಕಿತ್ಸೆ. ಹೌದು, ಮಣ್ಣಿನ ಸ್ನಾನ ಮಾಡುವುದಾಗಿರ್ಬೋದು ಅಥವಾ ಮಣ್ಣಿನ ಪಟ್ಟಿ. ಈಗ ಕಣ್ಣಿಗೆ ಮತ್ತು ಹೊಟ್ಟೆಗೆ ಮಣ್ಣಿನ ಪಟ್ಟಿ ಕಟ್ಟಿಕೊಳ್ಳೋದ್ರಿಂದ ಒತ್ತಡ ನಿವಾರಣೆ ಆಗ್ತದೆ. ಜೊತೆಗೆ ದೇಹದ ಡೈಜೆಷನ್ ಶಕ್ತಿ ಏನಿದೆ, ಜೀರ್ಣ ಶಕ್ತಿ, ಅದು ಕೂಡ ಚೆನ್ನಾಗಿ ಇಂಪ್ರೂವ್ ಆಗ್ತದೆ. ತ್ವಚೆಯನ್ನ ಕೂಡ ಪುನರುಜ್ಜೀತನಗೊಳಿಸುವಂತಹ ಶಕ್ತಿ, ಚರ್ಮಕ್ಕೂ ಕೂಡ ಒಳ್ಳೆ ಚೈತನ್ಯ ಬರುತ್ತೆ, ಚೈತನ್ಯ ಕೊಡುವಂತಹ ಶಕ್ತಿ ಇದೆ. ರಕ್ತ ಪರಿಚಲನೆ ಚೆನ್ನಾಗಾಗ್ತದೆ, ನರಮಂಡಲವನ್ನ ಸಂತೈಸ್ತದೆ. ಮಣ್ಣಿಗೆ, ಪೃಥ್ವಿಗೆ ತಾಳ್ಮೆಯೇ ಒಂದು ಗುಣ ಅಲ್ವಾ? ಹಾಗೆ ಮಣ್ಣನ್ನ ನಮ್ಮ ದೇಹಕ್ಕೆ ಅಪ್ಲೈ ಮಾಡ್ಕೊಳ್ತೇವೆ, ಹಚ್ಕೊಳ್ತೇವೆ. ಆಗ ನಮಗೂ ಆ ಸಾಂತ್ವನದ ಗುಣಗಳು ಹೆಚ್ಚಾಗ್ತವೆ. ಇದು ಮಣ್ಣಿನ ಚಿಕಿತ್ಸೆ ಬಗ್ಗೆ ಆಯಿತು. ಹೌದು. ಮತ್ತೆ ನೀರನ್ನು ಬಳಸ್ಕೊಂಡು ಚಿಕಿತ್ಸೆ ಕೊಡ್ತಾರೆ ಅಂತ ನಾವು ಕೇಳಿದೀವಿ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನೀರಿನ ಚಿಕಿತ್ಸೆಯನ್ನ ಹೈಡ್ರೋಥೆರಪಿ ಅಂತ ಹೇಳ್ತೇವೆ. ಆಪೋ ವೈ ಭೇಷಜಂ ಅನ್ನುವಂತಹ ಶ್ಲೋಕ ಇದೆ. ಸರ್ವ ರೋಗಕ್ಕೂ ಕೂಡ ನಿವಾರಣೆ ಅಂದ್ರೆ ಅದು ಜಲ ಅಂತ ಹೇಳಿ. ಅದನ್ನ ಬೇರೆ ಬೇರೆ ರೀತಿಯಲ್ಲಿ ನಾವು ಕೊಡ್ತಾ ಬರ್ತೇವೆ. ಮುಖ್ಯವಾಗಿ ನೀರು ಕುಡಿಬೇಕು ಅಂತ ಹೇಳ್ತೇವೆ ನಾವು. ಮಿನಿಮಮ್ 2 ಲೀಟರ್ನಷ್ಟಾದ್ರೂ ನೀರು ಕುಡಿಬೇಕು. ಆಗ ನಮ್ಮ ಜೀರ್ಣಾಂಗ ವ್ಯೂಹವು ಚೆನ್ನಾಗಿರ್ತದೆ. ಜೊತೆಗೆ ಎಕ್ಸ್ಕ್ರೀಷನ್, ವಿಸರ್ಜನಾ ಶಕ್ತಿ ಏನಿದೆ ಅದು ಹೆಚ್ಚಾಗ್ತದೆ. ನಾವು ದೇಹಕ್ಕೆ ಎಷ್ಟು ಒಳ್ಳೆಯ ವಿಷಯಗಳನ್ನು ಕೊಡ್ತೇವೋ ಬೇಡದ ವಿಷಯಗಳನ್ನ ಹೊರಗೆ ಹಾಕುವುದು ಮುಖ್ಯ. ಹಾಗೆ ಹೈಡ್ರೋಥೆರಪಿಗೆ ಬಂದಾಗ ನಾವು ಹಬೆ ಸ್ನಾನ ಇದನ್ನ ಕೊಡ್ತೇವೆ. ಇದರಿಂದಾಗಿ ದೇಹದ ವಿಸರ್ಜನಾ ಶಕ್ತಿ ಚೆನ್ನಾಗಿ ಆಗ್ತದೆ. ಬೆವರಿನ ಮೂಲಕ ಡಿಟಾಕ್ಸ್ ಕ್ರಿಯೆ ಆಗ್ತದೆ. ಇನ್ನು ಕಟಿ ಸ್ನಾನ, ಈ ರೀತಿ ಬೆನ್ನು ಹುರಿ ಸ್ನಾನ, ಬೇರೆ ಬೇರೆ ರೀತಿಯ ಬಾತ್ಗಳಿದ್ದಾವೆ. ಅದರಿಂದಲೂ ಕೂಡ ಬೆನ್ನಿನ ಭಾಗದ ರಕ್ತ ಸಂಚಾರವನ್ನು ವೃದ್ಧಿ ಮಾಡುವಂಥದ್ದು, ಹೃದಯ ಸಂಬಂಧಿ ಕಾಯಿಲೆಗಳಿಗೆ, ಅಧಿಕ ರಕ್ತದ ಒತ್ತಡ ಇರುವವರಿಗೆ ಬಹಳ ಸಹಕಾರಿಯಾಗ್ತದೆ. ನೋವು ನಿವಾರಕ ಗುಣಗಳು ಈ ಬಾತ್ನಲ್ಲಿ ಇದ್ದಾವೆ. ಇದರ ಜೊತೆಗೆ ನಾವು ಪಟ್ಟಿಯನ್ನ ಕಟ್ತೇವೆ. ನೀವು ಕೇಳಿರ್ಬೋದು, ಹೊಟ್ಟೆಗೆ ಹಿಟ್ಟಿಲ್ಲ ಅಂತ ಹೇಳಿದ್ರೆ ತಣ್ಣೀರ್ ಬಟ್ಟೆ ಅಂತ ಹೇಳಿ ಹಾಕೊಳ್ರಿ ಅಂತ. ಯಾಕಂದ್ರೆ ತಣ್ಣೀರ್ ಬಟ್ಟಿ ಕಟ್ಟೋದ್ರಿಂದ ನಮ್ಮ ದೇಹದಲ್ಲಿ ಕ್ರಿಯೇಟ್ ಆಗ್ತಕ್ಕಂಥ ಈ ಗ್ಯಾಸ್ಟ್ರೈಟಿಸ್ ಸಂಬಂಧಿತ ರೋಗಗಳೇನಿದ್ದಾವೆ, ಆಸಿಡಿಟಿ ಏನಿದೆ, ಇದನ್ನ ಶಮನ ಮಾಡುವಂತಹ ಕ್ರಿಯೆ ಆ ಪಟ್ಟಿಗೆ ಇದೆ ಅಂತ ಹೇಳಿ. ಆಮ್ಲೀಯತೆಯನ್ನ ಕಡಿಮೆ ಮಾಡುತ್ತೆ ಅದು. ಹೌದು. ಆ ರೀತಿಯ ಪಟ್ಟಿಗಳನ್ನು, ಈಗ ಥೈರಾಯ್ಡಿಗೆ ಸಮಸ್ಯೆ ಇದೆ ಅಂತ ಹೇಳಿದ್ರೆ ನಾವು ಅದನ್ನು ಕುತ್ತಿಗೆಗೆ ಪಟ್ಟಿ ಕಟ್ತೇವೆ. ಒತ್ತಡ ನಿವಾರಣೆಗೆ ಕಣ್ಣಿಗೆ ಕಟ್ತೇವೆ. ಮತ್ತೆ ಬೇರೆ ಬೇರೆ ರೋಗಗಳಿಗೆ ಸಂಬಂಧಪಟ್ಟ ಹಾಗೆ ಪಟ್ಟಿಯನ್ನ ಕಟ್ಟುವಂತಹ ಕ್ರಿಯೆ ಕೂಡ ಇದೆ. ಹೈಡ್ರೋಥೆರಪಿಯಲ್ಲಿ ಮುಖ್ಯವಾಗಿ ಎನಿಮಾ ಕೊಡ್ತೇವೆ. ರೆಕ್ಟಲ್ ಕ್ಲೆನ್ಸಿಂಗ್ ಅಂತ ಹೇಳಿ ಕರಿತೇವೆ ನಾವು ಅದನ್ನ. ಬಿಸಿ ನೀರಿನ ಎನಿಮಾ ಇರ್ಬೋದು, ಅಥವಾ ಉಪ್ಪಿನ ಮೂಲಕ ಕೊಡುವಂತಹ, ಉಪ್ಪಿನ ನೀರಿನಿಂದ ಕೊಡುವಂಥದ್ದು, ಮಜ್ಜಿಗೆಯಲ್ಲಿ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಎನಿಮಾ ಕ್ರಿಯೆಯನ್ನು ಕೂಡ ನಾವು ಬಳಸ್ತೇವೆ. ಇನ್ನೊಂದು ನಾವು ಮುಖ್ಯವಾಗಿ ಕೇಳುವುದು ಈ ಉಪವಾಸ ಚಿಕಿತ್ಸೆ ಅಂತ.
ಅದು ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆ ಪಡೆದಿದೆ ಈ ಪ್ರಕೃತಿ ಚಿಕಿತ್ಸೆಯಲ್ಲಿ? ಪ್ರಕೃತಿ ಚಿಕಿತ್ಸೆಯ ಮುಖ್ಯ ಅಂಗ ಉಪವಾಸ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಮ್ಮ ಪ್ರಕೃತಿ ಚಿಕಿತ್ಸೆಯ ಪಿತಾಮಹ ಮಹಾತ್ಮ ಗಾಂಧೀಜಿಯವರು ಅದನ್ನೇ ಪ್ರತಿಪಾದಿಸ್ತಾರೆ. ಆಯುರ್ವೇದದಲ್ಲಿ ಲಂಘನಂ ಪರಮೌಷಧಂ ಅಂತ ಕರೀತಾರೆ. ಉಪವಾಸ ಅನ್ನುವಂಥದ್ದು ಎಲ್ಲಾ ರೋಗಗಳಿಗೂ ಔಷಧ ಅಂತ. ಇತ್ತೀಚಿನ ರಿಸರ್ಚ್ನ ಪ್ರಕಾರ ಕ್ಯಾನ್ಸರ್ನ ಸಮಯದಲ್ಲಿ ಉಪವಾಸ ಮಾಡೋದ್ರಿಂದ ದೇಹಕ್ಕೆ ಹಾನಿಕಾರಕವಾದಂತಹ ಸೆಲ್ಸ್ಗಳೇನಿದ್ದಾವೆ ಅದು ಶಮನ ಆಗ್ತದೆ. ಆ ಮೂಲಕ ನಮ್ಮ ಆರೋಗ್ಯ ಚೆನ್ನಾಗಾಗ್ತದೆ ಇದೆ. ಅಷ್ಟೇ ಅಲ್ಲದೆ ನಮ್ಮ ಪೂರ್ವಜರು ನಮಗೆ ಹಾಕಿಕೊಟ್ಟಂತಹ ದಾರಿ ಏನಿದೆ ಅದನ್ನು ನೋಡ್ತಾ ಹೋದ್ರೆ ವಾರದಲ್ಲಿ ಒಂದು ದಿನ ಉಪವಾಸ ಮಾಡಿ ಅಂತ ಹೇಳುವುದನ್ನ ತಿಳಿಸ್ಕೊಟ್ಟಿದ್ದಾರೆ. ಶನಿವಾರ ವ್ರತವೋ ಅಥವಾ ಸೋಮವಾರ ವ್ರತವೋ ಈ ಮೂಲಕ. ಹಾಗೆ ಉಪವಾಸ ಮಾಡೋದ್ರಿಂದ ದೇಹದಲ್ಲಿ ಇರ್ತಕ್ಕಂತಹ ಟಾಕ್ಸಿನ್ಗಳೇನಿದ್ದಾವೆ, ನಮಗೆ ಬೇಡದ ವಿಷ ವಸ್ತುಗಳು, ಅದೆಲ್ಲವೂ ಹೊರಗಡೆ ಹೋಗ್ತದೆ ಮತ್ತು ದೇಹಕ್ಕೆ ಒಂದು ಉಲ್ಲಾಸ ಬರ್ತದೆ. ಈಗ ನಾವೇ ಪ್ರತಿನಿತ್ಯ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ರೆ ಹೇಗೆ ನಮಗೆ ಹೊಸ ಉಲ್ಲಾಸ ಬರ್ತದೆ, ಅದೇ ರೀತಿ ದೇಹಕ್ಕೂ ರೆಸ್ಟ್ ಅನ್ನುವಂಥದ್ದು ಅಗತ್ಯ. ಇನ್ನು ಈ ಸೂರ್ಯನ ಬೆಳಕಿಗೆ ಒಡ್ಕೊಳ್ಳುವಂಥದ್ದು ಒಂದು ಚಿಕಿತ್ಸೆನ? ಹೌದು, ಹೀಲಿಯೋಥೆರಪಿ ಅಂತ ಹೇಳಿ ಕರಿತೇವೆ. ಸೂರ್ಯನೇ ನಮ್ಮ ಎನರ್ಜಿಯ ಒಂದು ಮುಖ್ಯ ಮೂಲ. ನಾವು ಪ್ರಕೃತಿಗೆ ಹೊಂದಿಕೊಂಡಿರಬೇಕು ಅಂತ ಹೇಳಿ ಆದ್ರೆ, ರಿಟರ್ನ್ ಟು ನೇಚರ್ ಅಂತ ಏನು ಅವಾಗ ಮಾತಾಡಿದ್ವಿ, ಅದಾಗಬೇಕು ಅಂತ ಹೇಳಿ ಆದ್ರೆ ಸೂರ್ಯನೊಂದಿಗೆ ನಾವು ಇರಬೇಕು. ಸೂರ್ಯ ಯಾವಾಗ ಉದಯಿಸ್ತಾನೆ ಆಗ ನಾವು ಎದ್ದೇಳಬೇಕು. ಸೂರ್ಯಾಸ್ತ ಆದ ನಂತರ ನಾವು ನಮ್ಮ ಕ್ರಿಯೆಗಳನ್ನು ಮುಗಿಸ್ಕೊಂಡು ಮಲಗಬೇಕು. ಹಾಗೆ ಸೂರ್ಯನೊಂದಿಗೆ ನಾವಿದ್ದೇವೆ ಅಂತ ಹೇಳಿ ಆದ್ರೆ, ಅವನಿಗೆ ನಾವು ಎಕ್ಸ್ಪೋಸ್ ಆಗಿದ್ದೇವೆ ಅಂತ ಹೇಳಿ ಆದ್ರೆ ವಿಟಮಿನ್ ಡಿ ಹೆಚ್ಚಾಗುವುದಾಗಿರ್ಬೋದು. ಈ ರೀತಿ ಹಲವಾರು ಪ್ರಯೋಜನಗಳು ನಮಗಿದ್ದಾವೆ. ಮತ್ತೆ ಈ ಭೌತಿಕ ಚಿಕಿತ್ಸೆ ಅಂತ ಕೇಳ್ತಾ ಇರ್ತೀವಿ, ಫಿಸಿಯೋಥೆರಪಿ ಬಗ್ಗೆ ಕೇಳ್ತಿದ್ದೀರಾ? ಅದು ಮ್ಯಾನಿಪುಲೇಟಿವ್ ಥೆರಪಿ ಅಂಡರಲ್ಲಿ ಬರ್ತದೆ. ನಾವು ಅದನ್ನು ಪ್ರಕೃತಿ ಚಿಕಿತ್ಸೆಯಲ್ಲಿ ಅಳವಡಿಸಿಕೊಂಡಿದ್ದೇವೆ. ಮಸ್ಕ್ಯುಲೋ ಸ್ಕೆಲಿಟಲ್ ಡಿಸಾರ್ಡರ್ ಅಂತ ಕರಿತೇವೆ ನಾವು. ಆ ರೀತಿಯ ರೋಗಗಳಿಗೆ ನಾವು ಭೌತಿಕ ಚಿಕಿತ್ಸೆಯನ್ನ ಕೊಡ್ತೇವೆ. ಅಂದ್ರೆ ಸ್ನಾಯುಗಳು ಮತ್ತು ನಮ್ಮ ಅಸ್ಥಿಪಂಜರಕ್ಕೆ ಏನಾದರೂ ತೊಂದರೆಗಳಾದಾಗ ಎಕ್ಸಸೈಸ್ ಥೆರಪಿ ಮತ್ತು ಫಿಸಿಯೋಥೆರಪಿಯನ್ನ ಕೊಡ್ತೇವೆ. ಅದರಲ್ಲೂ ಕೂಡ ಈ ಶಾಖ ಚಿಕಿತ್ಸೆ ಬರುತ್ತೆ. ಶಾಖ ಕೊಡುವಂಥದ್ದು, ಬಿಸಿ ಶಾಖ, ತಣ್ಣಗಿನ ಶಾಖ, ಕೋಲ್ಡ್ ಪ್ಯಾಕ್, ಹಾಟ್ ಪ್ಯಾಕ್ ಅಂತ ಕರಿತೇವೆ. ಮಾಯ್ಸ್ಟ್ ಹೀಟ್ ಥೆರಪಿ ಅಂತಾನೂ ಇದೆ. ಮತ್ತೆ ಈ ಅಂಗಮರ್ದನ ಅಂತ ನಾವು ಕೇಳ್ತಾ ಇರ್ತೀವಿ, ಅದು ಪ್ರಕೃತಿ ಚಿಕಿತ್ಸೆ ಭಾಗನ? ಹೌದು, ಪ್ರಕೃತಿ ಚಿಕಿತ್ಸೆಯ ಒಂದು ಭಾಗ ಅಂಗಮರ್ದನ ಅಂದ್ರೆ ಮಸಾಜ್ ಥೆರಪಿ. ಅದರಲ್ಲಿಯೂ ಬೇರೆ ಬೇರೆ ರೀತಿಯ ಮಸಾಜ್ಗಳನ್ನು ನಾವು ಕೊಡ್ತೇವೆ. ಸಾಲ್ಟ್ ಗ್ಲೂ ಆಯಿಲ್ ಮಸಾಜ್ ಇರ್ಬೋದು, ವೈಬ್ರೋ ಮಸಾಜ್ ಇರ್ಬೋದು, ಅಥವಾ ಹಾಟ್ ಸ್ಟೋನ್ ಮಸಾಜ್, ಈ ರೀತಿ ಬೇರೆ ಬೇರೆ ವಿಧಾನಗಳಿದ್ದಾವೆ. ಉದ್ದೇಶ ನಮ್ಮ ಮಾಂಸಖಂಡಗಳನ್ನು ಬಲಗೊಳಿಸುವಂಥದ್ದು, ರಕ್ತ ಸಂಚಾರವನ್ನು ಹೆಚ್ಚಿಸುವಂಥದ್ದು, ಮತ್ತೆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೂ ಈ ಅಂಗಮರ್ದನ ಏನಿದೆ ಅದು ಬಹಳ ಉಪಯೋಗ. ಇದು ನಮ್ಮ ಆಹಾರವನ್ನೇ ಒಂದು ರೀತಿ ಔಷಧಿಯಾಗಿ ಸೇವಿಸೋದು ಕೂಡ ಒಂದು ಪ್ರಕೃತಿ ಚಿಕಿತ್ಸೆ ಭಾಗನ? ಹೌದು, ಅದು ಬಹಳ ಮುಖ್ಯ ಅಂಗ. ಆಹಾರವೇ ಔಷಧಿ ಅಂತ ಕರಿತೇವೆ. ಯಾವಾಗ ಆಹಾರ ಸರಿಯಾಗಿದೆ ಬೇರೆ ಔಷಧದ ಅಗತ್ಯವೇ ಇರುವುದಿಲ್ಲ. ಆಹಾರ ಬಹಳ ಮುಖ್ಯವಾದ ಒಂದು ಅಂಶ ಪ್ರಕೃತಿ ಚಿಕಿತ್ಸೆಯಲ್ಲಿ. ನಾವು ಸುಲಭವಾಗಿ ಹೇಳುವುದಾದ್ರೆ ಅರ್ಲಿ ಡಿನ್ನರ್ ಇಸ್ ಬೆಸ್ಟ್ ಅಂತ. ನಾವು ರಾತ್ರಿಯ ಊಟವನ್ನ ಎಷ್ಟು ಬೇಗ ಆಗ್ತದೋ ಅಷ್ಟು ಬೇಗ ಮಾಡಿಕೊಳ್ಬೇಕು. 6:30ಯಿಂದ 7 ಗಂಟೆಯ ಒಳಗೆ ನಾವು ರಾತ್ರಿಯ ಊಟ ಮಾಡಬೇಕು ಅಂತ ಹೇಳಿ ಪ್ರಕೃತಿ ಚಿಕಿತ್ಸೆ ತಿಳಿಸಿಕೊಡ್ತದೆ. ಇನ್ನೊಂದು ಮೈಂಡ್ಫುಲ್ ಈಟಿಂಗ್. ನಾವು ಊಟ ಮಾಡುವಾಗ ಏನು ಊಟ ಮಾಡ್ತಾ ಇದ್ದೇವೆ ಅದರ ಬಗ್ಗೆನೇ ಗಮನ ಇರಬೇಕು. ಟಿವಿ ನೋಡುದು, ಅದನ್ನ ಅನುಭವಿಸಿ ಊಟ ಮಾಡಬೇಕು. ಹೌದು, ಖಂಡಿತ. ಅದರ ರುಚಿ ಸ್ವಾದವನ್ನು ಸವಿಬೇಕು. ಚೆನ್ನಾಗಿ ಅಗದು ಜಗದು ತಿನ್ನಬೇಕು. ನಾವು ಡ್ರಿಂಕ್ ದ ಸಾಲಿಡ್, ಈಟ್ ದ ಲಿಕ್ವಿಡ್ ಅಂತ ಹೇಳ್ತೇವೆ. ಅಂದ್ರೆ ನೀರನ್ನ ಕುಡಿಯುವಾಗ ಗಬಗಬ ಅಂತ ಹೇಳಿ ಗೊಟ ಕುಡಿಯುವುದಲ್ಲ, ನಿಧಾನಕ್ಕೆ ಕುಳಿತುಕೊಂಡು ಸಿಪ್ ಬೈ ಸಿಪ್ ಕುಡಿಬೇಕು. ಆಹಾರವನ್ನು ತಿನ್ನುವಾಗ ಚೆನ್ನಾಗಿ ಜಗದು ನಿಧಾನಕ್ಕೆ ಮನಸ್ಫೂರ್ತಿಯಾಗಿ ತಿನ್ನಬೇಕು. ಅಂದ್ರೆ ಪ್ರಕೃತಿ ಚಿಕಿತ್ಸೆ ಪ್ರಕಾರ ಒಂದು ದಿನಕ್ಕೆ ನಾವು ಎಷ್ಟು ಸರಿ ಆಹಾರವನ್ನು ಸೇವಿಸಬೇಕಾಗತ್ತೆ? 2 ಸಲ ತಗೊಳ್ಬೇಕು ಅಂತ ಹೇಳಿ ಪ್ರಕೃತಿ ಚಿಕಿತ್ಸೆ ಸೂಚಿಸ್ತದೆ. ಈಗ ಏನು ಬ್ರಂಚ್ ಅಂತ ಕರೀತಾರೆ, ಬ್ರೇಕ್ಫಾಸ್ಟ್ ಪ್ಲಸ್ ಲಂಚ್, ಅದು ಒಂದು. ನಂತರ ಅರ್ಲಿ ಡಿನ್ನರ್ 10:30ಯಿಂದ 12 ಗಂಟೆಯೊಳಗೆ ನಮ್ಮ ದಿನದ ಮೊದಲ ಆಹಾರ ಸೇವನೆ ಆಗಬೇಕು. ನಂತರ 6:30ಯಿಂದ 7 ಗಂಟೆಯ ಒಳಗೆ ರಾತ್ರಿ ಅಥವಾ ಸಾಯಂಕಾಲ 2ನೇ ಆಹಾರ. ದಿನಕ್ಕೆ 1 ಹೊತ್ತು ತಿಂದರೆ ಅವನು ಯೋಗಿ, 2 ಹೊತ್ತು ತಿಂದರೆ ಭೋಗಿ, 3 ಹೊತ್ತು ತಿಂದರೆ ರೋಗಿ ಅಂತ ಹೇಳಿ ಕರೀತಾರೆ. ಹಾಗೆ 2 ಹೊತ್ತು ತಿನ್ನುವಂಥದ್ದು ಬಹಳ ಸೂಕ್ತ. ಮತ್ತೆ ಇದಲ್ದಲೇ ಇನ್ಯಾವ ಚಿಕಿತ್ಸಾ ಪದ್ಧತಿಗಳು ಇದಾವೆ ಅಂತೀರಿ? ಈಗ ಸಾಧಾರಣವಾಗಿ ನಾವು
ಸೂಜಿ ಚಿಕಿತ್ಸೆ ಅಂತ ಕೇಳ್ತಾ ಇರ್ತೀವಿ. ಅಕ್ಯುಪಂಚರ್ ಮತ್ತು ಅಕ್ಯುಪ್ರೆಷರ್ ಅಂತ ಹೇಳಿ ಕರೀತೇವೆ. ಭಾರತದ ಮೂಲದ್ದೇ, ಆದರೆ ಈಗ ಅದನ್ನ ಚೈನೀಸ್ ಥೆರಪಿ, ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಅಂತ ಹೇಳಿ ನಾವು ಅನುಸರಿಸ್ತಾ ಬರ್ತಾ ಇದ್ದೇವೆ. ನಮ್ಮಲ್ಲಿ ನಾಡಿ ಪರೀಕ್ಷೆ ಅಂತ ನೀವು ಕೇಳಿರಬಹುದು. ದೇಹದಲ್ಲಿ ಸುಮಾರು 72,000 ನಾಡಿಗಳಿದ್ದಾವೆ. ಆ ನಾಡಿಗಳಲ್ಲಿ ಪ್ರಾಣಶಕ್ತಿ ಹರಿಯುತ್ತದೆ. ಅದನ್ನ ಚೈನೀಸ್ನವರು ಚಿ ಅಂತ ಹೇಳಿ ಕರೀತಾರೆ, ಅಥವಾ ವೈಟಲ್ ಫೋರ್ಸ್ ಅಂತ ಕರೀತಾರೆ. ನಾವು ಪ್ರಾಣಶಕ್ತಿ ಅಂತ ಹೇಳ್ತೇವೆ. ಯಾವಾಗ ಆ ಪ್ರಾಣಶಕ್ತಿಯ ಸಂಚಾರದಲ್ಲಿ ಏನೋ ಕೊರತೆ ಕಾಣ್ತದೆ, ಅದರಿಂದಾಗಿ ರೋಗಗಳು ಬರ್ತವೆ. ಸೊ ನಾವೇನ್ ಮಾಡ್ತೇವೆ, ಸಣ್ಣ ಸಣ್ಣ ಸೂಚಿಗಳ ಮೂಲಕ ಅಲ್ಲಿ ಸ್ಪೆಸಿಫಿಕ್ ಪಾಯಿಂಟ್ ಇದ್ದಾವೆ, ಅವುಗಳನ್ನ ಸ್ಟಿಮ್ಯುಲೇಟ್ ಮಾಡಿ ಪರಿಚಲನೆ ಏನಿದೆ ಅದು ಚೆನ್ನಾಗಿ ಆಗುವ ಹಾಗೆ, ಪ್ರಾಣಶಕ್ತಿ ಸಂಚಾರ ಆಗುವ ರೀತಿಯಲ್ಲಿ ನಾವು ಮಾಡ್ತೇವೆ. ಒಂದು ಸೂಜಿಯನ್ನ ಚುಚ್ಚಿ ಮಾಡುವಂತದ್ದು, ಇನ್ನೊಂದು ಒತ್ತಡವನ್ನು ಹಾಕುವಂಥದ್ದು. ಅಕ್ಯುಪ್ರೆಷರ್ಗೆ ಅದರದೇ ಆದ ಇಕ್ವಿಪ್ಮೆಂಟ್ಸ್ ಗಳಿದ್ದಾವೆ. ಆ ಮೂಲಕ ಅದೇ ಪಾಯಿಂಟ್ಸ್ ಗಳಿಗೆ ಚುಚ್ಚುವ ಬದಲು ಒತ್ತಡವನ್ನ ಹಾಕುವಂಥದ್ದು. ಮತ್ತೆ ಅಯಸ್ಕಾಂತವನ್ನು ಏನಾದರೂ ಬಳಸಿಕೊಳ್ಳಲಾಗುತ್ತಾ? ಹೌದು, ಅದನ್ನ ಮ್ಯಾಗ್ನೆಟೋ ಥೆರಪಿ ಅಂತ ಹೇಳಿ ಕರಿತೇವೆ. ನೋವಿನ ಕಂಡೀಷನ್ಗಳೇನಿದ್ದಾವೆ ಅದಕ್ಕೆಲ್ಲ ಬಹಳ ಉತ್ತಮವಾಗಿ ಅದು ವರ್ಕ್ ಆಗ್ತದೆ. ಈ ಪ್ರಕೃತಿ ಚಿಕಿತ್ಸೆಯ ಇನ್ನೊಂದು ಭಾಗ ಅಂದ್ರೆ ಯೋಗ. ಹೌದು, ಇದರಲ್ಲಿ ಏನೇನು ವಿಭಾಗಗಳು ಬರ್ತವೆ ಅಂತೀರಿ? ಯೋಗ ಅನ್ನುವಂಥದ್ದೊಂದು ಬಹಳ ದೊಡ್ಡ ಸಮುದ್ರ. ಅದರ ಬಗ್ಗೆ ಪ್ರಸ್ತುತ ದಿನಗಳಲ್ಲಿ ಹೆಚ್ಚು ಹೆಚ್ಚು ಮಾಹಿತಿ ಬರ್ತಾ ಇದೆ, ಅರಿವು ಮೂಡ್ತಾ ಇದೆ ಅನ್ನುವಂಥದ್ದು ಖುಷಿಯ ವಿಚಾರ. ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳಿ ಹೇಳ್ತಾರೆ. ನಮ್ಮ ಮನಸ್ಸಿನ ಒತ್ತಡ ಏನಿದೆ ಅದನ್ನ ಸಂಪೂರ್ಣವಾಗಿ ತೊಲಗಿಸುವಂತಹ ಶಕ್ತಿ ಈ ಯೋಗಕ್ಕಿದೆ. ಹೆಚ್ಚಿನವರು ಯೋಗ ಅಂದ ಕೂಡಲೇ ಬರೀ ಆಸನಗಳ ಬಗ್ಗೆ ಮಾತನಾಡ್ತಾರೆ. ಯೋಗ ಅಂದ್ರೆ ಯೋಗಾಸನ ಅಂತ. ಆದ್ರೆ ಯೋಗ ಆಸನ ಅನ್ನುವಂಥದ್ದು ಯೋಗದ ಒಂದು ಸಣ್ಣ ಭಾಗ. ಅದ್ರ ಜೊತೆಗೆ ಪ್ರಾಣಾಯಾಮ ಇದೆ, ಮುದ್ರೆ ಇದೆ, ಬಂಧಗಳಿದ್ದಾವೆ, ನಂತರ ಧ್ಯಾನ ಇದೆ. ಮಹರ್ಷಿ ಪತಂಜಲಿಯವರು ಯೋಗವನ್ನ 8 ವಿಭಾಗ ಮಾಡಿ ಬಹಳ ಸುಲಭದಲ್ಲಿ ಹೇಳಿಕೊಡ್ತಾರೆ. ಅಷ್ಟಾಂಗ ಯೋಗ, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿಯೋ ಅಷ್ಟೌ ಅಂಗಾನಿ ಅಂತ. ಯಮ ನಿಯಮ ಅಂತ ಮೊದ್ಲಿಗೆ ಹೇಳ್ತಾರೆ. ನಾವು ಏನೇ ಆಸನ ಮಾಡ್ಲಿ, ಪ್ರಾಣಾಯಾಮ ಮಾಡ್ಲಿ, ನಾವು ನಮ್ಮ ಶುಚಿತ್ವವನ್ನ ಕಾಪಾಡ್ಕೊಂಡಿಲ್ಲ, ನಮ್ಮ ಪರಿಸರದಲ್ಲಿ ಶುಚಿತ್ವವಾಗಿರ್ಲಿಲ್ಲ, ಅಥವಾ ಸಮಾಧಾನಕರವಾಗಿ ನಾವು ಇಲ್ಲ ಅಂತ ಹೇಳಿ ಆದ್ರೆ ಅದು ವ್ಯರ್ಥ ಅನ್ನುವ ಹಾಗೆ. ಯಮ ನಿಯಮ ಅಂತ ಹೇಳಿದ್ರೆ ಸೋಷಿಯಲ್ ಕಂಡಕ್ಟ್ ಮತ್ತು ಸೆಲ್ಫ್ ಕಂಡಕ್ಟ್ ಹೇಗಿರ್ಬೇಕು ಅನ್ನೋದನ್ನ ಮೊದ್ಲಿಗೆ ತಿಳಿಸಿಕೊಡ್ತಾರೆ. ನಂತರ ಆಸನ, ದೈಹಿಕವಾಗಿ ನಾವು ಸದೃಢರಾಗಬೇಕು ಅಂತ ಹೇಳ್ತಾರೆ. ನಂತರ ಪ್ರಾಣಾಯಾಮ, ಈ ಮನಸ್ಸು ಅಷ್ಟು ಸುಲಭ ಅಲ್ಲ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ. ಹಿಡಿತದಲ್ಲಿರ್ಬೇಕು ಅಂದ್ರೆ ನಮ್ಮ ಶ್ವಾಸಕೋಶದ ಮೂಲಕ ಅಥವಾ ಶ್ವಾಸದ ಮೂಲಕ ಅದನ್ನ ಹಿಡಿತಕ್ಕೆ ತರಬಹುದು. ಸೊ ಅದಕ್ಕೆ ಪ್ರಾಣಾಯಾಮವನ್ನು ಹೇಳ್ತಾರೆ. ನಂತರ ಪ್ರತ್ಯಾಹಾರ, ವಿತ್ಡ್ರಾವಲ್ ಆಫ್ ಸೆನ್ಸಸ್. ನಮ್ಮ ಈ ಸೆನ್ಸಸ್ಗಳೇನಿದ್ದಾವೆ ಇದರಿಂದನೇ ಮನುಷ್ಯ ತಪ್ಪು ದಾರಿ ಹಿಡಿಯುವಂಥದ್ದು. ಇಂದ್ರಿಯಗಳು, ನಾಯಿಯನ್ನ ಯಾರು ಬೇಕಾದ್ರೂ ಸಾಕ್ಬೋದು, ಆದ್ರೆ ನಾಲ್ಗೆನ ಸಾಕಕ್ಕಾಗುದಿಲ್ಲ. ಕಣ್ಣು ನೋಡಿದ್ದನ್ನೆಲ್ಲ ಬೇಕು ಅಂತ ಹೇಳ್ತದೆ, ಕಿವಿ ಬೇಡದ್ದನ್ನೇ ಹೆಚ್ಚು ಹೆಚ್ಚು ಕೇಳ್ತದೆ. ಈ ಮನಸ್ಸು ಅದಕ್ಕಿಂತಲೂ ದೊಡ್ಡ ಕಲ್ಪ್ರಿಟ್. ಅದು ಏನು ಬೇಡ ಅಂತ ಹೇಳಿ ಎಣಿಸ್ತೇವೆ ಅದನ್ನೇ ಮಾಡ್ತದೆ. ಅದನ್ನೆಲ್ಲ ಹಿಡಿತದಲ್ಲಿ ಇಟ್ಕೊಳ್ಬೇಕು, ಇಂದ್ರಿಯಗಳನ್ನ ನಿಗ್ರಹ ಮಾಡಬೇಕು ಅಂತ 5ನೇ ಅಂಗದಲ್ಲಿ ಹೇಳ್ತಾರೆ. ನಂತರ ಧಾರಣ, ಕಾನ್ಸಂಟ್ರೇಷನ್. ಯಾವಾಗ ಇಂದ್ರಿಯ ನಿಗ್ರಹ ಆಗ್ತದೆ ಆಗ ತಾನಾಗಿ ಏಕಾಗ್ರತೆ ಬರ್ತದೆ. ನಂತರ ನಾವು ಧ್ಯಾನದಲ್ಲಿ ತೊಡಗಿದ್ರೆ ಆಮೇಲೆ ಸಮಾಧಿ ಅನ್ನುವಂಥದ್ದನ್ನ ನಾವು ಅಟೈನ್ ಮಾಡ್ಬೋದು ಅಂತ ಹೇಳಿ ಪತಂಜಲಿ ಹೇಳ್ತಾರೆ. ಅಂದ್ರೆ ಯೋಗನೂ ಕೂಡ ಬಹಳ ಮುಖ್ಯವಾದ ಒಂದು ಅಂಗ ಅಂತ. ಮುಖ್ಯವಾದ ಅಂಗ, ಯಾಕಂದ್ರೆ ನಾವು ಆಗ್ಲೇ ಮಾತಾಡಿದ ಹಾಗೆ ಹೋಲಿಸಮ್ ಕಾನ್ಸೆಪ್ಟ್, ಮನುಷ್ಯನನ್ನ ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕವಾಗಿ ನಾವು ಸದೃಢಗೊಳಿಸಬೇಕು ಅಂತ ಹೇಳಿ ಆದ್ರೆ ಪ್ರಕೃತಿ ಚಿಕಿತ್ಸೆಯ ಜೊತೆಗೆ ನಮಗೆ ಯೋಗವು ಅಷ್ಟೇ ಅಗತ್ಯ. ಅದಕ್ಕೆ ನಾವು ಪ್ರಕೃತಿ ಚಿಕಿತ್ಸೆ, ಯೋಗ ಎರಡನ್ನೂ ಸೇರಿಸಿ ಚಿಕಿತ್ಸೆಯನ್ನ ಕೊಡ್ತಾ ಬರ್ತಾ ಇದ್ದೇವೆ. ಮತ್ತೆ ಈ ಪ್ರಕೃತಿ ಚಿಕಿತ್ಸೆಯ ಇನ್ನೊಂದು ಚಿಕಿತ್ಸಾ ವಿಧಾನ ಅಂದ್ರೆ ಈ ಬಣ್ಣ ಚಿಕಿತ್ಸೆ ಅಥವಾ ವರ್ಣ ಚಿಕಿತ್ಸೆ ಅಂತ. ಹೌದು, ಇದನ್ನು ಹೇಗೆ ಬಳಸ್ಕೊಳ್ಳಲಾಗುತ್ತೆ? ವರ್ಣ ಚಿಕಿತ್ಸೆಯಲ್ಲೂ ಬೇರೆ ಬೇರೆ ರೀತಿಯ ವಿಧಾನಗಳಿದ್ದಾವೆ. ಕ್ರೋಮೋ ಡಯಾಗ್ನೋಸಿಸ್ ಅಂತ ಹೇಳಿ ಕೂಡ ಮಾಡ್ತೇವೆ ನಾವು. ವರ್ಣದ ಮೂಲಕ ಡಯಾಗ್ನೋಸಿಸ್ ಮಾಡ್ತೇವೆ. ನಂತರ ಒಂದೊಂದು ಕಲರಿಗೆ ಒಂದೊಂದು ಕ್ವಾಲಿಟಿಗಳಿದ್ದಾವೆ ಅಂತ ಹೇಳಿ ನಂಬ್ತೇವೆ. ಈಗ ಕೆಂಪು ಬಣ್ಣ ಹೇಗೆ ಟ್ರಿಗರಿಂಗ್ ಫ್ಯಾಕ್ಟರ್, ಹಾಗೆ ನೀಲಿ ಬಣ್ಣ ಕಾಮಿಂಗ್ ಫ್ಯಾಕ್ಟರ್. ಜಪಾನ್ ದೇಶದಲ್ಲಿ ಒಂದ್ಸತಿ ಈ ರೈಲ್ವೆ ಸ್ಟೇಷನ್ನಲ್ಲಿ ಸೂಸೈಡ್ ಮಾಡ್ಕೊಳ್ಳೋರ ಸಂಖ್ಯೆ ತುಂಬ ಹೆಚ್ಚಾಗ್ತದಂತೆ. ಅದಕ್ಕೆ ಅವರು ಪ್ಲಾಟ್ಫಾರ್ಮ್ನಲ್ಲಿ ನೀಲಿ ಬಣ್ಣವನ್ನು ಬೆಳೀತಾರೆ. ನೀಲಿ ಬಣ್ಣ ಕಾಮಿಂಗ್ ಎಫೆಕ್ಟ್ ಕೊಡ್ತದೆ ಅಂತ. ನಂತರ ಸೂಸೈಡ್ ರೇಟ್ಗಳು ಕಡಿಮೆ ಆಗಿದ್ದಾವೆ ಅನ್ನೋದನ್ನು ರಿಸರ್ಚ್ಗಳು ಹೇಳುತ್ತವೆ. ಹಾಗೆ ಈ ರೀತಿ ಬೇರೆ ಬೇರೆ ಒಂದು ವಿಚಾರಗಳನ್ನು ಈ ಪ್ರಕೃತಿ ಚಿಕಿತ್ಸೆಯಲ್ಲಿ ನಾವು ಬಳಸ್ಕೋಬಹುದು. ಹೌದು. ಅಂದರೆ ಈ ಪ್ರಕೃತಿ ಚಿಕಿತ್ಸೆ ಅಧ್ಯಯನಕ್ಕೆ ಎಷ್ಟು ಮಟ್ಟಿಗೆ ಅವಕಾಶಗಳಿದ್ದಾವೆ ನಮ್ಮ ದೇಶದಲ್ಲಿ ಅಂತೀರಿ? ಇತ್ತೀಚೆಗೆ ಬೇರೆ ಬೇರೆ ಕಾಲೇಜುಗಳು ಮೂಡಿ ಬರ್ತಾ ಇದೆ. ಭಾರತದ ಪ್ರಪ್ರಥಮ ಕಾಲೇಜು ಅಂತ ಹೇಳಿದ್ರೆ ಅದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ. ಇವತ್ತಿಗೆ ಸುಮಾರು 50ಕ್ಕೂ ಹೆಚ್ಚು ಕಾಲೇಜುಗಳು ನಮ್ಮ ದೇಶದಾದ್ಯಂತ ಇವೆ. ಈ ಸಂದರ್ಭದಲ್ಲಿ ಏನು ಹೇಳೋದಕ್ಕೆ ಬಯಸ್ತೀರಾ ಡಾಕ್ಟರ್ ಅನನ್ಯ ಅವರೇ?
ಪ್ರಕೃತಿ ಚಿಕಿತ್ಸೆಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ನಮ್ಮ ಜನರಲ್ಲಿ ಮೂಡಬೇಕು, ಅರಿವು ಮೂಡಬೇಕು. ಮನೆಯಲ್ಲಿ ಅವರ ಜೀವನ ಶೈಲಿಯನ್ನು ಅವರು ಸಣ್ಣ ಸಣ್ಣ ವಿಷಯಗಳಿಂದ ಸರಿ ಮಾಡಿಕೊಂಡ್ರೆ ಅವರ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಬೋದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಬೇಕು, ನಿಮ್ಮನ್ನು ನೀವು ಸದೃಢರಾಗಿಸ್ಕೊಳ್ಬೇಕು ಅಂತ ಹೇಳಿ ಆದರೆ ಮಡಿಕೇರಿಯಲ್ಲಿ ಅಥವಾ ಬೇರೆ ತಾಲೂಕು ಕೇಂದ್ರಗಳಲ್ಲಿ ಆಯುಷ್ ಆಸ್ಪತ್ರೆ ಇದ್ದಾವೆ. ಅದರಲ್ಲಿ ಒಂದು ವಿಂಗ್ ಆಗಿ ನ್ಯಾಚುರೋಪತಿ ಮತ್ತು ಯೋಗ ಕೂಡ ಇದೆ. ಮನುಷ್ಯನ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೆ ಸದಾ ತಯಾರಾಗಿದ್ದೇವೆ. ತುಂಬ ಸಂತೋಷ ಡಾಕ್ಟರ್ ಅನನ್ಯ ಅವರೇ. ತಾವಿದುವರೆಗೂ ಈ ರಾಷ್ಟ್ರೀಯ ಪ್ರಕೃತಿ ಚಿಕಿತ್ಸಾ ದಿನದ ಸಂದರ್ಭದಲ್ಲಿ ಕೇಳುಗರಿಗೆ ಈ ಪ್ರಕೃತಿ ಚಿಕಿತ್ಸೆ ಅಂದ್ರೇನು, ಇದರ ತತ್ವಗಳೇನು ಮತ್ತು ಇದರಲ್ಲಿ ಯಾವ್ಯಾವ ವಿಚಾರಗಳು ಬರ್ತವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ರಾಷ್ಟ್ರೀಯ ಪ್ರಕೃತಿ ಚಿಕಿತ್ಸಾ ದಿನದ ಸಂದರ್ಭದಲ್ಲಿ ಪ್ರಕೃತಿ ಚಿಕಿತ್ಸೆಯ ಕುರಿತು ದಕ್ಷಿಣ ಕನ್ನಡ ಜಿಲ್ಲೆ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಯೋಗ ವಿಷಯದ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿನಿ ಡಾಕ್ಟರ್ ಅನನ್ಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಶ್ರೋತೃಗಳೇ, ಇದುವರೆಗೆ ಕಾರ್ಯಕ್ರಮ ಆರೋಗ್ಯ ಅರಿವು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.